ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡಿ, ಬೆಂಗಳೂರು ಏರ್ಪೋರ್ಟ್ಸ್ನಲ್ಲಿ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ. ನೋಡಿ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಪರೀಕ್ಷೆ ಇಲ್ಲದೆ ನೇರ ಉದ್ಯೋಗ ಇರುತ್ತೆ ನೋಡಿ. ಹಾಗೆ ನಾಳೆ ಸಂದರ್ಶನ ಇರುತ್ತೆ ನೋಡಿ. ಯಾರೆಲ್ಲ ಅಭ್ಯರ್ಥಿಗಳು ಹೋಗಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ವಾಯುಪಡೆ ಶಾಲೆಯಲ್ಲಿ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ ಇಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಕೇವಲ ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ. ಫ್ರೆಂಡ್ಸ್, ಜೂನ್ 8 ಅಂದ್ರೆ ನಾಳೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ವಯೋಮಿತಿ, ವಿದ್ಯಾರ್ಹತೆ ಮತ್ತು ಹೆಚ್ಚಿನ ಮಾಹಿತಿಯನ್ನ ನೀವು ಆನ್ಲೈನ್ ಮೂಲಕ ಪಡೆದುಕೊಳ್ಬಹುದು. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡುವುದರ ಮೂಲಕ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಸಂಸ್ಥೆ ಹೆಸರು ನೋಡಿ, ಏರ್ಫೋರ್ಸ್ ಶಾಲೆ ಜಾಲಹಳ್ಳಿ, ಇಲ್ಲಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಹುದ್ದೆ ಹೆಸರು TGT ಹಿಂದಿ, ವಿಜ್ಞಾನ, ಸಂಸ್ಕೃತ ಹಾಗೂ ವಾಲಿಬಾಲ್ ಕೋಚ್ ಮತ್ತು STEM ಲ್ಯಾಬ್ ಟೆಕ್ನಿಷಿಯನ್, ಆಫೀಸ್ ಕ್ಲರ್ಕ್ ಮತ್ತು MTS ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಒಟ್ಟು 12 ಹುದ್ದೆಗಳಿದ್ದಾವೆ. ಕೇವಲ ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ ನೋಡಿ. ಕೇವಲ ಇಂಟರ್ವ್ಯೂ ಇರುತ್ತೆ. ಇನ್ನು ಉದ್ಯೋಗ ನೋಡಿ, ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಫ್ರೆಂಡ್ಸ್, ಹುದ್ದೆ ಹೆಸರು ಮತ್ತು ವಿಷಯ ನೋಡಿ, TGT ಹಿಂದಿ ಮತ್ತು TGT ವಿಜ್ಞಾನ ಹಾಗೂ TGT ಸಂಸ್ಕೃತಿ ಮತ್ತು ವಾಲಿಬಾಲ್ ಕೋಚ್ ಮತ್ತು STEM ಲ್ಯಾಬ್ ಟೆಕ್ನಿಷಿಯನ್, ಆಫೀಸ್ ಕ್ಲರ್ಕ್ ಹಾಗೂ ಕಚೇರಿ ಕೆಲಸ ನೋಡಿ. ಹಾಗೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್, ಸಾಮಾನ್ಯ ಸಹಾಯಕರು, ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. TGT ಹಾಗೂ TGT ಹುದ್ದೆಗಳಿಗೆ BEd ಪಾಸ್ ಆದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಇತರೆ ಒಂದು ಹುದ್ದೆಗಳಿಗೆ SLC, PUC, ಯಾವುದೇ ಡಿಗ್ರಿ, ITI ಮತ್ತು ಡಿಪ್ಲೊಮಾ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಅಂತ ಅಭ್ಯರ್ಥಿಗಳಿಗೆ 20,000ದಿಂದ 30,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ನೀವು ನಾಳೆ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ನಾಳೆ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಬೆಳಿಗ್ಗೆ 8ರಿಂದ ಸಂಜೆ 8:30ರವರೆಗೆ ಇಂಟರ್ವ್ಯೂ ಇರುತ್ತೆ. ಸಂದರ್ಶನ ನಡೆಯುವ ಸ್ಥಳ ನೋಡಿ, ಇಂಟರ್ವ್ಯೂ ನಡೆಯುವಂತಹ ಸ್ಥಳ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ, ಈಸ್ಟ್, ಬೆಂಗಳೂರು 56014 ಈ ಒಂದು ಅಡ್ರೆಸ್ನಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ ನೋಡಿ. ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಅಸಲಿ ದಾಖಲೆಗಳನ್ನು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಅವುಗಳ 2 ಸೆಟ್ ನಕಲು ಪ್ರತಿಗಳು ಅಂದರೆ 2 ಸೆಟ್ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಅಳತೆ ಫೋಟೋಗಳು ಬೇಕಾಗುತ್ತೆ. ಹಾಗೆ ಶೈಕ್ಷಣಿಕ ಅಂಕಪಟ್ಟಿಗಳು, SLC, PUC, ಡಿಗ್ರಿ ಅಥವಾ BEd ಏನು ಎಜುಕೇಶನ್ ಮಾಡಿರ್ತಾರೆ ಅದರ ಒಂದು ಅಂಕಪಟ್ಟಿಗಳು ಅಂತ ಕೊಟ್ಟಿದ್ದಾರೆ. ಹಾಗೆ ಅನುಭವ ಪ್ರಮಾಣ ಪತ್ರ, ಎಕ್ಸ್ಪೀರಿಯನ್ಸ್ ಲೆಟರ್ ಏನಾದರೂ ಇದ್ದಲ್ಲಿ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಗುರುತಿನ ಚೀಟಿಯಲ್ಲಿ ನೋಡಿ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಮತದಾನ ಚೀಟಿ ಯಾವುದಾದ್ರೂ ಒಂದನ್ನ ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅಧಿಕೃತ ವೆಬ್ಸೈಟ್ ಇದೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಇದೆ. ಹಾಗೆ ಸಂಪರ್ಕ ಸಂಖ್ಯೆ ಇದೆ ನೋಡಿ. ವರ್ಕಿಂಗ್ ಅವರ್ಸ್ನಲ್ಲಿ ನೀವು ಅವ್ರನ್ನ ಸಂಪರ್ಕ ಕೂಡ ಮಾಡಬಹುದಾಗಿರುತ್ತೆ ನೋಡಿ. ಬೆಳಿಗ್ಗೆ 8ರಿಂದ 8:30 ಒಳಗಾಗಿ ನೀವು ಅರ್ಜಿಗಳನ್ನ ಅಂದರೆ ನೀವು ನಾಳೆ 8 ಜೂನ್ 2026ಕ್ಕೆ ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. ವರ್ಕ್ ಲೊಕೇಶನ್ನು ಬೆಂಗಳೂರು ಆಗಿರುತ್ತೆ. ಫುಲ್ ಟೈಮ್ ಜಾಬ್ಸ್ ಆಗಿರುತ್ತೆ. ಹಾಗೆ ಏನು ಒಂದು ನಿಮಗೆ ಇಂಟರ್ವ್ಯೂ ಹೋಗ್ಬೇಕಂತ ಸ್ಥಳವನ್ನು ನೋಡೋದಾದರೆ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ, ಈಸ್ಟ್, ಬೆಂಗಳೂರು 56014 ಈ ಒಂದು ಅಡ್ರೆಸ್ಗೆ ನೀವು ಹೋಗ್ಬೇಕಾಗತ್ತೆ. ಹೋಗಿ ನೀವು ಡೈರೆಕ್ಟಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ ಇಂಟರ್ವ್ಯೂನ. ಹಾಗೆ ನೇಮಕಾತಿ ಇರುತ್ತೆ. ಯಾವುದೇ ರೀತಿ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ. ನೋಡಿ, ಬೆಂಗಳೂರು ಏರ್ಪೋರ್ಟ್ಸ್ನಲ್ಲಿ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಪರೀಕ್ಷೆ ಇಲ್ಲದೆ ನೇರ ಉದ್ಯೋಗ ಇರುತ್ತೆ ನೋಡಿ. ಹಾಗೆ ನಾಳೆ ಸಂದರ್ಶನ ಇರುತ್ತೆ ನೋಡಿ. ಯಾರೆಲ್ಲ ಅಭ್ಯರ್ಥಿಗಳು ಹೋಗಬಹುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ. ವಾಯುಪಡೆ ಶಾಲೆಯಲ್ಲಿ ಏರ್ಫೋರ್ಸ್ ಸ್ಕೂಲ್ ಜಾಲಹಳ್ಳಿ, ಇಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. ಕೇವಲ ಸಂದರ್ಶನ ಇರುತ್ತೆ ನೋಡಿ. ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ. ಫ್ರೆಂಡ್ಸ್, ಜೂನ್ 8 ಅಂದ್ರೆ ನಾಳೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ವಯೋಮಿತಿ, ವಿದ್ಯಾರ್ಹತೆ ಮತ್ತು ಹೆಚ್ಚಿನ ಮಾಹಿತಿಯನ್ನ ನೀವು
ಆನ್ಲೈನ್ ಮೂಲಕ ಪಡೆದುಕೊಳ್ಬಹುದು. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೆ ನೋಡುವುದರ ಮೂಲಕ ಕೂಡ ನಿಮಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಸಂಸ್ಥೆ ಹೆಸರು ನೋಡಿ, ಏರ್ಫೋರ್ಸ್ ಶಾಲೆ ಜಾಲಹಳ್ಳಿ, ಇಲ್ಲಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಹುದ್ದೆ ಹೆಸರು TGT ಹಿಂದಿ, ವಿಜ್ಞಾನ, ಸಂಸ್ಕೃತ ಹಾಗೂ ವಾಲಿಬಾಲ್ ಕೋಚ್ ಮತ್ತು STEM ಲ್ಯಾಬ್ ಟೆಕ್ನಿಷಿಯನ್, ಆಫೀಸ್ ಕ್ಲರ್ಕ್ ಮತ್ತು MTS ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಒಟ್ಟು 12 ಹುದ್ದೆಗಳಿದ್ದಾವೆ. ಕೇವಲ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ನೋಡಿ, ಕೇವಲ ಇಂಟರ್ವ್ಯೂ ಇರುತ್ತೆ. ಇನ್ನು ಉದ್ಯೋಗ ನೋಡಿ, ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಬೆಂಗಳೂರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಹುದ್ದೆ ಹೆಸರು ಮತ್ತು ವಿಷಯ ನೋಡಿ, TGT ಹಿಂದಿ ಮತ್ತು TGT ವಿಜ್ಞಾನ ಹಾಗೂ TGT ಸಂಸ್ಕೃತಿ ಮತ್ತು ವಾಲಿಬಾಲ್ ಕೋಚ್ ಮತ್ತು STEM ಲ್ಯಾಬ್ ಟೆಕ್ನಿಷಿಯನ್, ಆಫೀಸ್ ಕ್ಲರ್ಕ್ ಹಾಗೂ ಕಚೇರಿ ಕೆಲಸ ನೋಡಿ. ಹಾಗೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್, ಸಾಮಾನ್ಯ ಸಹಾಯಕರು, ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. ಇನ್ನು TGT ಹಾಗೂ TGT ಹುದ್ದೆಗಳಿಗೆ BEd ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಇತರೆ ಒಂದು ಹುದ್ದೆಗಳಿಗೆ SLC, PUC, ಯಾವುದೇ ಡಿಗ್ರಿ, ITI ಮತ್ತು ಡಿಪ್ಲೊಮಾ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಅಂತ ಅಭ್ಯರ್ಥಿಗಳಿಗೆ 20,000ರಿಂದ 30,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ನೀವು ನಾಳೆ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಅಂತ ನೋಡಿ. ನಾಳೆ ನೀವು ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಬೆಳಿಗ್ಗೆ 8ರಿಂದ ಸಂಜೆ 8:30ರವರೆಗೆ ಇಂಟರ್ವ್ಯೂ ಇರುತ್ತೆ. ಸಂದರ್ಶನ ನಡೆಯುವ ಸ್ಥಳ ನೋಡಿ, ಇಂಟರ್ವ್ಯೂ ನಡೆಯುವಂಥ ಸ್ಥಳ ಏರ್ಫೋರ್ಸ್ ಸ್ಕೂಲ್, ಜಾಲಹಳ್ಳಿ ಈಸ್ಟ್, ಬೆಂಗಳೂರು 56014 ಈ ಒಂದು ಅಡ್ರೆಸ್ನಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ ನೋಡಿ. ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅಭ್ಯರ್ಥಿಗಳು ತಮ್ಮ ಎಲ್ಲ ಅಸಲಿ ದಾಖಲೆಗಳನ್ನು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಅವುಗಳ 2 ಸೆಟ್ ನಕಲು ಪ್ರತಿಗಳು, ಅಂದರೆ 2 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಅಳತೆ ಫೋಟೋಗಳು ಬೇಕಾಗುತ್ತೆ. ಹಾಗೆ ಶೈಕ್ಷಣಿಕ ಅಂಕಪಟ್ಟಿಗಳು, SLC, PUC, ಡಿಗ್ರಿ ಅಥವಾ BEd ಏನು ಎಜುಕೇಷನ್ ಮಾಡಿರ್ತಾರೆ ಅದರ ಒಂದು ಅಂಕಪಟ್ಟಿಗಳು ಅಂತ ಕೊಟ್ಟಿದ್ದಾರೆ. ಹಾಗೆ ಅನುಭವ ಪ್ರಮಾಣ ಪತ್ರ, ಎಕ್ಸ್ಪೀರಿಯನ್ಸ್ ಲೆಟರ್ ಏನಾದರೂ ಇದ್ದಲ್ಲಿ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಗುರುತಿನ ಚೀಟಿಯಲ್ಲಿ ನೋಡಿ, ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಮತದಾನ ಚೀಟಿ ಯಾವುದಾದ್ರೂ ಒಂದನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅಧಿಕೃತ ವೆಬ್ಸೈಟ್ ಇದೆ ನೋಡಿ, ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಇದೆ. ಹಾಗೆ ಸಂಪರ್ಕ ಸಂಖ್ಯೆ ಇದೆ ನೋಡಿ, ವರ್ಕಿಂಗ್ ಅವರ್ಸ್ನಲ್ಲಿ ನೀವು ಅವ್ರನ್ನ ಸಂಪರ್ಕ ಕೂಡ ಮಾಡಬಹುದಾಗಿರುತ್ತೆ ನೋಡಿ. ಬೆಳಗ್ಗೆ 8ರಿಂದ 8:30 ಒಳಗಾಗಿ ನೀವು ಅರ್ಜಿಗಳನ್ನ, ಅಂದರೆ ನೀವು ನಾಳೆ 8 ಜೂನ್ 2026ಕ್ಕೆ ಇಂಟರ್ವ್ಯೂಗೆ ಹೋಗಬೇಕಾಗುತ್ತೆ. ವರ್ಕ್ ಲೊಕೇಶನ್ನು ಬೆಂಗಳೂರು ಆಗಿರುತ್ತೆ. ಫುಲ್ ಟೈಮ್ ಜಾಬ್ಸ್ ಆಗಿರುತ್ತೆ. ಹಾಗೆ ಏನು ಒಂದು ನಿಮಗೆ ಇಂಟರ್ವ್ಯೂ ಹೋಗ್ಬೇಕಂತ ಸ್ಥಳವನ್ನು ನೋಡೋದಾದರೆ ಏರ್ಫೋರ್ಸ್ ಸ್ಕೂಲ್, ಜಾಲಹಳ್ಳಿ ಈಸ್ಟ್, ಬೆಂಗಳೂರು 56014 ಈ ಒಂದು ಅಡ್ರೆಸ್ಗೆ ನೀವು ಹೋಗ್ಬೇಕಾಗತ್ತೆ. ಹೋಗಿ ನೀವು ಡೈರೆಕ್ಟಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ನೀವು ಅಟೆಂಡನ್ನು ಮಾಡಬಹುದಾಗಿರುತ್ತೆ ಇಂಟರ್ವ್ಯೂವಿನ. ಹಾಗೆ ನೇಮಕಾತಿ ಇರುತ್ತೆ. ಯಾವುದೇ ರೀತಿ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಕೂಡ ಇರಲ್ಲ.